ಇಲ್ಲ ಸರ್, ಅವ್ರು ಬಹಳ ಹೊಟ್ಟೆ ಕಿಚ್ಚು ಏನಾಗಿದೆ ಅವರಿಗೆ, ನಮ್ಮ ರಾಜ್ಯ ಇಲ್ಲ ಇಡೀ ದೇಶದಲ್ಲಿ ಎಲ್ಲ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾರೆ. ಜನ ಬಯಸ್ತಾ ಇದ್ದಾರೆ ಸಿದ್ದರಾಮಯ್ಯ ಬರ್ಬೇಕು. ನೋಡಿರ್ಬೋದು ನೀವು, ಸಿದ್ದರಾಮಯ್ಯ ಬೇಕು. ಕುಮಾರಸ್ವಾಮಿಗೆ ಎಲ್ಲಿ ಕೇಳ್ತವ್ರೆ? ಬರೀ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಪಾಪ್ಯುಲಾರಿಟಿ ಸಹಿಸಕ್ ಆಗ್ತಾ ಇಲ್ಲ. ಆರಿಂದ ಇಟ್ಕೊಂಡು 8ವರೆಗೂ ಪಾಪ್ಯುಲಾರಿಟಿ ಇತ್ತಲ್ಲ, ಆ ಪಾಪ್ಯುಲಾರಿಟಿ ಇವತ್ತಿದ್ಯಾ? ಆ ಪಾಪ್ಯುಲಾರಿಟಿ ಇದೆಯಾ ಇವತ್ತು? ಸಿದ್ದರಾಮಯ್ಯಗೆ ಜಾಸ್ತಿ ಆಗ್ತಾ ಇದೆ. ದಟ್ ಈಸ್ ಸಿದ್ದರಾಮಯ್ಯ. ಉಮೇಶ್ ಮೇಟಿ ಅವರು ಕನಿಷ್ಠ 30,000 ಅಂತರದಲ್ಲಿ ಗೆಲ್ತಾರಂತ. ಕೊಚ್ಚಿದಲ್ಲಿ ಹೋಗಿ ಸಿದ್ದರಾಮಯ್ಯ, ಟ್ವೇಂಡ್ರಮ್ ಹೋಗಿ ಸಿದ್ದರಾಮಯ್ಯ, ಕಾಸರಗೋಡು ಹೋಗಿ ಸಿದ್ದರಾಮಯ್ಯ, ಎಲ್ಲೋದ್ರು ಸಿದ್ದರಾಮಯ್ಯ ಅಂತಾರೆ. ಉಪಚುನಾವಣೆಯ ಕದನ ಜೋರಾದ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಪರ ಕಣಕ್ಕಿಳಿದಿರೋ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜನಪ್ರಿಯತೆಯನ್ನ ಲೇವಡಿ ಮಾಡಿ ಮಾತಾಡಿದ್ದಾರೆ. ಕೈ ಅಭ್ಯರ್ಥಿ ದಿವಂಗತ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರ ಪರ ಬಿರುಸಿನ ಪ್ರಚಾರ ಮಾಡ್ತಿರೋ ಜಮೀರ್, ಎಲ್ಲಾ ಕಡೆಯೂ ಸಿದ್ದರಾಮಯ್ಯ ಬೇಕೇ ಬೇಕು ಅನ್ನೋ ಬೇಡಿಕೆ ಜಾಸ್ತಿ ಇದೆ. ರಾಜಕಾರಣದಲ್ಲಿ ಎಲ್ಲಾ ರಾಜಕಾರಣಿಗಳಿಗೆ ದಿನ ಕಳೆದಂತೆ ಜನಪ್ರಿಯತೆ ಕಮ್ಮಿ ಆಗುತ್ತೆ, ಆದ್ರೆ ಸಿದ್ದರಾಮಯ್ಯನವರಿಗೆ ಅದು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರು. ದಟ್ ಈಸ್ ಸಿದ್ದರಾಮಯ್ಯ. ಕಾಸರಗೋಡು, ಕೊಚ್ಚಿ ಎಲ್ಲಾ ಕಡೆ ಸಿದ್ದರಾಮಯ್ಯನವರನ್ನ ಜನ ಕೇಳ್ತಾರೆ. ಈ ಕುಮಾರಸ್ವಾಮಿ ಅವರನ್ನ ಎಲ್ಲಿ ಕೇಳ್ತಾರೆ? ಬರೀ ಕರ್ನಾಟಕದಲ್ಲಿ ಮಾತ್ರ. ಕುಮಾರಸ್ವಾಮಿಗೆ 2006ರಿಂದ 2008 ತನಕ ಇದ್ದ ಜನಪ್ರಿಯತೆ ಈಗಿದೆಯಾ ಅಂತಾನೂ ಕೇಳಿದ್ರು. ಹಾಗೆ ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಅಂತ ಹೇಳ್ತಿದ್ದಾರೆ. HY ಮೇಟಿ ಮಾಡಿದ ಕೆಲಸವನ್ನ ನೆನಪಿಸಿಕೊಂಡು ಕ್ಷೇತ್ರಕ್ಕೆ ಸಲ್ಲಿಸಿರೋ ಸೇವೆಯನ್ನ ಸ್ಮರಿಸಿ ಜನ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ. ಈ ಸಲ 30,000 ಮತಗಳ ಅಂತರದಲ್ಲಿ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ರು. ಜನ ಬಯಸ್ತಾ ಇದ್ದಾರೆ ಸಿದ್ದರಾಮಯ್ಯ ಬರ್ಬೇಕು. ನೋಡಿರ್ಬೋದು ನೀವು, ಸಿದ್ದರಾಮಯ್ಯ ಬೇಕು. ಎಲ್ಲ ಕಡೆ ಈಗ ನೋಡಿ, ನೆನೆ ಕಾಸರಗೋಡು ಹೋಗಿ ಬಂದಿದೆ. ಕೇರಳದಲ್ಲಿ ನಾನು ಇದ್ದೆ. ಕ್ಯಾಲಿಕಟ್ಟಲ್ಲಿ ಸಿದ್ದರಾಮಯ್ಯ ಕೇಳ್ತಾರೆ, ಟ್ರಿವೆಂಡ್ರಮ್ ಸಿದ್ದರಾಮಯ್ಯ ಕೊಡ್ತಾರೆ, ಕೊಚ್ಚಿನಲ್ಲಿ ಸಿದ್ದರಾಮಯ್ಯ ಕೇಳ್ತಾರೆ. ಕುಮಾರಸ್ವಾಮಿಗೆ ಎಲ್ಲಿ ಕೇಳ್ತವ್ರೆ? ಬರೀ ಕರ್ನಾಟಕದಲ್ಲಿ. ನಾನು ಹೋಗಿರೋದ್ ಕಡೆ ನಾನು ಕೇಳಿರೋದು ನಿಮ್ಗೆ ಹೇಳ್ತಾ ಇರೋದು. ಅವ್ರು ಏನಾಗಿದೆ, ಕುಮಾರಸ್ವಾಮಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಪಾಪ್ಯುಲಾರಿಟಿ ಸಹಿಸಕ್ ಆಗ್ತಾ ಇಲ್ಲ. ಅವರು ಎಲ್ಲರದು ಪಾಪ್ಯುಲಾರಿಟಿ ಬರ್ತಾ ಕಡಿಮೆ ಇರ್ತದೆ, ಸಿದ್ದರಾಮಯ್ಯದು ಹೆಚ್ಚಾಗ್ತಾ ಇದೆ. ಏನು ಹೇಳಿ, ಎಲ್ಲಾರ್ದು ಯಾರನ್ನ ರಾಜಕಾರಣಿ ಇರಲಿ. ಈ ಕುಮಾರಸ್ವಾಮಿಗೆ 2006ರಿಂದ ಇಟ್ಕೊಂಡು 8ವರೆಗೂ ಪಾಪ್ಯುಲಾರಿಟಿ ಇತ್ತಲ್ಲ, ಆ ಪಾಪ್ಯುಲಾರಿಟಿ ಇವತ್ತಿದ್ಯಾ? ಆ ಪಾಪ್ಯುಲಾರಿಟಿ ಇದೆಯಾ ಇವತ್ತು? ಅಂದರೆ ಎಲ್ಲ ರಾಜಕಾರಣಿಗಳು ಸಹಜ, ಅದು ಎಲ್ಲ ರಾಜಕಾರಣಿಗಳಿಗೆ ಕಡಿಮೆ ಆಗ್ತದೆ, ಅಂದರೆ ಸಿದ್ದರಾಮಯ್ಯಗೆ ಜಾಸ್ತಿ ಆಗ್ತದೆ. ದಟ್ ಈಸ್ ಸಿದ್ದರಾಮಯ್ಯ. ಇವತ್ತು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಏನು ಸರ್ ಕುಮಾರಸ್ವಾಮಿ ಅವ್ರು ಹಿಂಗಂತಾರಂದ್ರೆ, ಇಲ್ಲ ಸರ್, ಅವ್ರು ಭಾಳ ಹೊಟ್ಟೆ ಕಿಚ್ಚು ಏನಾಗಿದೆ ಅವರಿಗೆ, ಒಂದು 2007ರಿಂದ 8ವರೆಗೂ ಮುಖ್ಯಮಂತ್ರಿ ಇರುವಾಗ ಕುಮಾರಸ್ವಾಮಿ ಪಾಪ್ಯುಲಾರಿಟಿ ಸಿಕ್ಕಿದ್ದು ಸಹಜ, ಅದು ಸಿಕ್ಕಿತ್ತು ಅವ್ರಿಗೆ, ಇಲ್ಲ ಅಂತ ಇಲ್ಲ. ಯಾವ್ದಲ್ಲ ರಾಜಕಾರಣಿ ಇಲ್ಲಿ ಪಾಪ್ಯುಲಾರಿಟಿ ಸಿಗ್ತದೆ, ಬರ್ತಾ ಡೌನ್ ಆಗ್ತದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗೆ ಹೇಳಿದ್ರೆ, ಬರ್ತಾ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ನಮ್ಮ ರಾಜ್ಯ ಇಲ್ಲ ಇಡೀ ದೇಶದಲ್ಲಿ ಎಲ್ಲ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾರೆ. ಇವತ್ತು ಈ ಜನ ಸಾಗರ ನೋಡಿದ್ರೆ ನನ್ನ ಅನಿಸಿಕೆ ಉಮೇಶ್ ಮೇಟಿ ಅವರು ಕನಿಷ್ಠ 30,000 ಅಂತರದಲ್ಲಿ ಗೆಲ್ತಾರಂತ ನನ್ನ ವಿಶ್ವಾಸ ಇದೆ. ಇಲ್ಲೇ ಇಲ್ಲ, ನಾನು ರೋಡ್ ಶೋ ಮಾಡ್ಕೊಂಡು ಬಂದೆ. ಜನ ನಾವು ಏನು ನಿರೀಕ್ಷೆ ಇಟ್ಟಿದ್ದೀವಿ, ಆ ನಿರೀಕ್ಷೆಯಿಂದ 4 ಪಟ್ಟು ಜನ ಬಂದವ್ರೆ. ನಾವು ಇಲ್ಲಿ ಬರೋಕ್ಕೇ ಅರ್ಧ ತಾಸಾಯಿತು, ಕಾರ್ಯಕ್ರಮ ಬರೋಕ್ಕೆ ಅರ್ಧ ತಾಸು ತಗೊಂಡು ಅಷ್ಟು ಜನ ಸಾಗರನ ಬಂದಿದ್ದಾರೆ. ಇವತ್ತು ನಾನು ಹುಬ್ಳಿಯಿಂದ ಬಾಗಲಕೋಟೆ ಬರುವಾಗ ಎಲ್ಲ ದಾರಿ ಉದ್ದಕ್ಕೆ ಜನ ನಿಂತ್ಕೊಂಡಿದ್ರು. ಎಲ್ಲ ಒಂದೇ ಹೇಳ್ತಾ ಇದ್ರು, ಮೇಟಿ ಅವ್ರು ಮಾಡಿರೋದು ಕೆಲಸ, ಅವ್ರು ಹೇಳ್ತವ್ರೆ ಅಭಿವೃದ್ಧಿ ಕೆಲಸ ಅವ್ರು ಮಾಡಿರೋದು ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅವ್ರು ಓದಿದಲ್ಲಿ ಅಭಿವೃದ್ಧಿ ಆಗಿದೆ, ಅವರು ಅಭಿವೃದ್ಧಿ ಆಗಿರೋದು ಎಂದು ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಅಭಿವೃದ್ಧಿ ನಮ್ಮ ತಾಲೂಕನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ನಾನು ಅಲ್ಲಿ ಕೇರಳಕ್ಕೆ ಹೋಗಿದ್ದೆ ಸರ್, 10 ದಿನ ಕೇರಳಲ್ಲಿದ್ದೆ ನಾನು. ಕೇರಳದಲ್ಲಿ ಎಲ್ಲೋಗಿ ಕೊಚ್ಚಿ ಎಲ್ಲೋದ್ರು ಸಿದ್ದರಾಮಯ್ಯ, ಕೊಚ್ಚಿದಲ್ಲಿ ಹೋಗಿ ಸಿದ್ದರಾಮಯ್ಯ, ಟ್ವೇಂಡ್ರಮ್ ಹೋಗಿ ಸಿದ್ದರಾಮಯ್ಯ, ಕಾಸರಗೋಡು ಹೋಗಿ ಸಿದ್ದರಾಮಯ್ಯ, ಎಲ್ಲೋದ್ರು ಸಿದ್ದರಾಮಯ್ಯ ಅಂತಾರೆ. ಸಿದ್ದರಾಮಯ್ಯನ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ತಾವು ಹೆಚ್ಚಿನ ಮತದಲ್ಲಿ ಅವ್ರು ಗೆಲ್ಸ್ಕೊಂಡು ಬರ್ಬೇಕಂತ ಕೈ ಜೋಡಿಸಿ ನನ್ನ ಮಾತನ್ನ ಕೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.